ಸಂಬಂಧ ಏನು ಅಂತ ಅವ್ರ ಪರ್ಮಿಷನ್ ತಗೊಂಡ ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಎಲ್ಲಿಂದ ಮೊನ್ನೆ ಈಗ ಆಗಿದ್ರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ಅವ್ರ ತಮ್ಮನ್ ಮನೆಗ್ ಕಳ್ಸೋದ್ರಲ್ಲ. ಹಂಗಿರ ಕನಕಪುರ ಬಿಟ್ಟೋಯ್ತವ್ರ? ಕನಕಪುರದಲ್ಲಿ ಎಲ್ಲ ಹಾಕೊಂಡ್ ಗುಡ್ಡೆ ಹಾಕೊಂಡ್ ಕೂತಿಲ್ವಾ? ಏನೇನ್ ಮಾಡ್ಬೇಕು ಅಂತ ಹೇಳಿ ಇದೆಲ್ಲ ಚರ್ಚೆ ಇವತ್ತು ಚಕ್ರ ತಿರುಗ್ತಾ ಇರ್ತದೆ. ಮೇಲಿದ್ದಾನೆ ಕೆಳಗ್ ಬರ್ತಾನೆ, ಕೆಳಗಿದ್ದಾನೆ ಮೇಲೋಯ್ತಾನೆ. ಇದನ್ನ ಹೇಳ್ಕೊಂಡು ನಾನೇ ಇದು ಬಿಡ್ತೀನಿ ಪರ್ಮನೆಂಟ್ ಆಗಿ ಅಂದ್ರೆ ಕೇಸ್ ವಾಪಸ್ ತಗೊಂಡಿದೆ ಸರ್. ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ದರ್ಗಾ ಗಲಾಟೆದು ವಾಪಸ್ ತಗೊಂಡಿದೆ ಕ್ಯಾಬಿನೆಟ್ ನಲ್ಲಿ. ಅದು ಹೈಕೋರ್ಟ್ ವಿಜಯಪುರದಲ್ಲಿ ಆಗಿತ್ತಲ್ಲ ಸರ್ ಗಲಾಟೆ, ಕೇಸ್ ಎಲ್ಲ ವಾಪಸ್ ತಗೊಂಡಿದ್ರು. ಇಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ತಿಳಿದ್ಬಿಟ್ಟು ಹೇಳ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಿ ನನಗೆ ಸುಮ್ಮನೆ ನಾನ್ ಮಾಧ್ಯಮದ ಮುಂದೆ ಪದೇ ಪದೇ ಬರ್ತಕ್ಕಂಥದ್ದಕ್ಕೆ ನೀವೇ ಅವಕಾಶ ಕೊಟ್ರೆ ನಾನು ಏನ್ ಮಾಡ್ತಾರೆ? ಒಂದ್ ಕಡೆ ಹೇಳ್ತಾರೆ, ಅಯ್ಯೋ ನಮ್ಮ ಮುಖ್ಯಮಂತ್ರಿ ಅವರೇ, ಮುಖ್ಯಮಂತ್ರಿ ಯಾಕೆ ಮಾಡಬೇಕು, ಅದೇ ಹೊಡಿತಾರೋ ಮಾಡ್ತಾರೋ ಲೂಟಿ ಮಾಡ್ತಾರೋ, ಬಿಡ್ಲಿ ಯಾಕೆ ಕುಮಾರಸ್ವಾಮಿ ಮಾತಾಡ್ತಾರೆ, ಕೈ 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 ಸಿಕ್ಕಂತಲ್ಲ, ಎಲ್ಲ ಕೂದಲೆಲ್ಲ ಉದುರೋಗೈತಂತ ಕತೆ ಹೇಳ್ತಾರೆ. ಅಕ್ಬರ್ ಬೀರ್ಬಲ್ ಕತೆ ಇದು. ಅದೆಲ್ಲ ಬಿಟ್ಟು ಕೆಲಸ ಏನ್ ಮಾಡ್ಬೇಕು ಮಾಡಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ, ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದು ಜಾತಿಯಲ್ಲಿ ಹೇಳಲ್ಲ, ನಾನು ಒಕ್ಕಲಿಗರು ಇನ್ನೊಂದು ಅಂತ ಹೇಳಲ್ಲ. ಈಗೇನೋ ಶುರು ಮಾಡೋರಲ್ಲ, ಅದೆಂತದೋ ಅದು ಇವ್ರದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಸುಖಗಳು ಈ ಸರ್ಕಾರ ಮಾಡದೇ ಇದ್ರು ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥ ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನ ಯಾತಕ್ಕೆ ಪದೇ ಪದೇ ಹೇಳ್ತೀವಿ? ಈಗ ನೀವ್ ಯಾತಕ್ಕೆ ಜಾತಿ ರಾಜಕೀಯ ಒಂದ್ ಕಡೆ ಹೇಳ್ತೀವಿ, ನೀವೇ ಎಂತದೋ ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದೀರಿ? ಯಾವ ಕಾರಣ ಕೇಳ್ತಾ ಇದೀರಿ? ಜಾತಿ ಹಾಕ್ಬೇಕು ನಿಮ್ಗೆ? ಹಿಂದೂ ಅಂತ ನಾವು ಪಾಸ್ಪೋರ್ಟಿಂಗ್ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತಿವ? ಪಾಸ್ಪೋರ್ಟ್ಗೆ ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನು ಕಾರಣ ಕೇಳ್ತಾವ್ರೆ? ಕೂರ್ಸ್ಕೊಂಡು ಮಾಡ್ತಾವ್ರಲ್ಲ ಅಲ್ಲಿ. ನೆಕ್ಸ್ಟ್ 28ಗೆ ಹೆಂಗ್ ಹೊಡಿಬೇಕು ಅಂತ ಹೇಳಿ ರಾಜ ಅದಕ್ಕೆ ಮಾಡೋದಕ್ಕೆ ಬೆಲೆ ಕೇಳ್ತಾವ್ರ. ಜನ ಅರ್ಥ ಮಾಡ್ಕೊಳ್ಳಿ, ಇವರಂತ ಬೋಗಸ್ಸು ಇನ್ನೊಬ್ರು ಸಿಗಕ್ ಸಾಧ್ಯ. ಈಗ ಅದೆಂತದೋ ಮತ್ತೆ KSRTCದು ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ಬೆಲೆ ಈಗೆಲ್ಲ ಇಳಿತದಲ್ಲ. ಇನ್ನೊಂದು ವಾರ ಈಗಾಗಲೇ ಎಲ್ಲ ಇದು LPG ದರ ಇಳಿಸಿದ್ರು. ಈಗ ಪೆಟ್ರೋಲ್ದು ದರ ಇಳಿತದೆ. ಇದಕ್ಕೆ ನೀವು ಇಳಿಸ್ಬೇಕೋ ಏರಿಸ್ಬೇಕು? ಅದು ಚರ್ಚೆ ಮಾಡೋಣ ಬನ್ನಿ.